If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ರಬೇಗಾ. ಮೊದಲಿಗೆ ಮುಖ್ಯಾಂಶಗಳು. ಡೋಣಗಾಪುರದಲ್ಲಿ ಅಮೃತ ಮಹೋತ್ಸವ ಸಮಾರಂಭ. ಶ್ರೀ ಜಗದ್ಗುರು ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಅವರಿಂದ ಉದ್ಘಾಟನೆ. ಮರಗಳಿಗೆ ಜಾಹೀರಾತು ಫಲಕಗಳನ್ನು ಹಚ್ಚಬಾರದೆಂದು ಜಿಲ್ಲಾಧಿಕಾರಿ ಮಹಾದೇವ್ ಅವರಿಂದ ಆದೇಶ. ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಮಹಾವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಬೆಳ್ಳಿ ಮಹೋತ್ಸವದ ವರ್ಷಾಚರಣೆ. ಅತಿಥಿ ಶಿಕ್ಷಕರ ಗೌರವ ಸಂಭಾವನೆ ಹೆಚ್ಚಳಕ್ಕೆ ಚಿಂತನೆ. ಕುಲಪತಿ ಪ್ರೊಫೆಸರ್ ನಿರಂಜನ್. ಅನಿರ್ದಿಷ್ಟ ಕಾಲದ ಮುಷ್ಕರದಿಂದ ರೈತರ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸಲು ತೀವ್ರ ತೊಂದರೆ. ಮಲ್ಲಿಕಾರ್ಜುನ್ ಸ್ವಾಮಿ. ಆರ್ಎಸ್ ಕಮ್ಯುನಿಕೇಷನ್ ವತಿಯಿಂದ ಅನುರಾಗ್ ತಿವಾರಿ ಅವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ. ವಾರ್ತೆಯ ವಿವರ. ಶ್ರೀ ಸಂಗಪ್ಪ ಶರಣಪ್ಪ ಮತ್ತು ಮಾಜಿ ಅಧ್ಯಕ್ಷರು ಮಂಡಲ ಪಂಚಾಯತ್ ಇವರ ಸಂಯೋಗದಲ್ಲಿ ಶ್ರೀ ಢೋಣೇಶ್ವರ ದೇವಸ್ಥಾನ ಡೋಣಗಾಪುರದಲ್ಲಿ ಅಮೃತ ಮಹೋತ್ಸವ ಆಚರಣೆ. ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು. ಶ್ರೀ ಢೋಣೇಶ್ವರ ದೇವಸ್ಥಾನ ಡೋಣಗಾಪುರದಲ್ಲಿ ಶ್ರೀ ಸಂಗಪ್ಪ ಶರಣಪ್ಪ ಹಾಗೂ ಮಾಜಿ ಮಂಡಲ ಪಂಚಾಯತ್ ಅಧ್ಯಕ್ಷರ ಸಂಯುಕ್ತಾಶ್ರಯದಲ್ಲಿ ಅಮೃತ ಮಹೋತ್ಸವವನ್ನು ಅದ್ದೂರಿಯಾಗಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಿಂದ ಉದ್ಘಾಟನೆ ಮಾಡಲಾಯಿತು. ಅಮೃತ ಮಹೋತ್ಸವ ಸಮಾರಂಭದ ಅಂಗವಾಗಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳನ್ನು ಅಲಂಕೃತ ರಥೋತ್ಸವ ಸಾರೋಟಿನಲ್ಲಿ ವಾದ್ಯ ವೈಡೂರ್ಯಗಳೊಂದಿಗೆ ಶ್ರೀ ಮಹಾದೇವ್ ಮಂದಿರದಿಂದ ಶ್ರೀ ಢೋಣೇಶ್ವರ ಮಂದಿರದವರೆಗೂ ಮುತ್ತೈದೆಯರು ಕಳಸ ಹೊತ್ತು ಮೆರವಣಿಗೆ ನಡೆಸಿದರು. ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀ ಜಗದ್ಗುರು ರಂಭಾಪುರಿ ರೇಣುಕಾ ವೀರ ಸೋಮೇಶ್ವರ ಶಿವಾಚಾರ್ಯರು, ರಾಜ್ಯದಲ್ಲಿ ಮಳೆಯಲ್ಲದೆ ರೈತರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಸಂಕಷ್ಟವನ್ನ ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ. ಮಳೆ ಇಲ್ಲದೆ ಕಂಗಾಲಾದಂತಹ ರೈತ ಸಮುದಾಯ ಮಾಡಿದ ಸಾಲಕ್ಕೆ ಹೆದರಿ ಆತ್ಮಹತ್ಯೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಸಂಕಷ್ಟವನ್ನ ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ. ಮಳೆ ಇಲ್ಲದೆ ಕಂಗಾಲಾದಂತಹ ರೈತ ಸಮುದಾಯ ಮಾಡಿದ ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ. ರೈತರ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ರಾಜಕೀಯ ಧುರೀಣರು ಜಾತಿ ಮತ ಪಂಥಗಳ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ಯಾವುದೇ ಸರ್ಕಾರಗಳು ಅಗ್ಗದ ಯೋಜನೆಗಳಿಗಾಗಿ ಸರ್ಕಾರದ ಹಣವನ್ನು ಪೋಲು ಮಾಡದೆ ರೈತರಿಗಾಗಿ ಶಾಶ್ವತವಾದಂಥ ಯೋಜನೆಗಳನ್ನು ರೂಪಿಸಿ ಹೆಚ್ಚು ಹೆಚ್ಚು ನೀರಾವರಿ ಸೌಲಭ್ಯಗಳನ್ನು ಉಂಟು ಮಾಡಿದ್ದಾದರೆ ರೈತರು ಉತ್ತಮವಾದಂಥ ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ರಾಜಕಾರಣಿಗಳು ಮತಗಳಿಕೆಯ ಒಂದು ಉದ್ದೇಶದಿಂದ ಇವತ್ತು ಜಾತಿಗಳನ್ನು ವಿಂಗಡಿಸಿ ಜನರಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತಾ ಇರುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರನ್ನು ಮೇಲಕ್ಕೆ ಎತ್ತುವಂಥ ಕಾರ್ಯ ಏನಿದೆ ಅಲ್ಲ, ಅದು ಬಹಳ ದೊಡ್ಡದು. ಆ ಕಾರ್ಯ ಹಿಂದಿನಿಂದಲೂ ಕೂಡ ನಡೆದಿದೆ, ಮುಂದೂ ಕೂಡ ನಡೀಬೇಕಂತ ಅಪೇಕ್ಷೆ ಇದೆ. ಆದರೆ ಅಲ್ಪಸಂಖ್ಯಾತರನ್ನು ಮೇಲೆತ್ತುವಂಥ ಒಂದೇ ಒಂದು ಉದ್ದೇಶದಿಂದ ಮುಂದುವರೆದ ಜನಾಂಗದಲ್ಲಿರುವಂಥ ಬಡಜನರ ಬಗ್ಗೆ ಯಾವುದೇ ಸರ್ಕಾರಗಳು ಹೆಚ್ಚಿನ ಗಮನವನ್ನು ತರಲಾರದೇ ಇರುವಂಥದ್ದು ಮುಂದೊಂದು ದಿನ ಜಾತಿಗಳ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಅಲ್ಲದೆ ಈ ಸಂದರ್ಭದಲ್ಲಿ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಮಾತನಾಡುತ್ತಾ, ಈ ಕಾರ್ಯಕ್ರಮದ ಮಹತ್ವ ಭಾರತೀಯ ಸಂಸ್ಕೃತಿಯಲ್ಲಿ ತ್ಯಾಗಕ್ಕೆ ಅತ್ಯಂತ ಮಹತ್ವವಿದೆ. ತ್ಯಾಗದ ಜ್ಯೋತಿಯನ್ನು ಬೆಳಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಶಿವಾನಂದ ಶಿವಾಚಾರ್ಯರು, ಶ್ರೀ ಹಾವಲಿಂಗೇಶ್ವರ ಶಿವಾಚಾರ್ಯರು, ಶ್ರೀ ಶಂಕರ್ಲಿಂಗ್ ಶಿವಾಚಾರ್ಯರು, ಶ್ರೀ ಅಭಿನವ್ ಘನ್ಲಿಂಗ್ ರುದ್ರಮುನಿ ಶಿವಾಚಾರ್ಯರು, ಶ್ರೀ ಬಾಬುರಾವ್ ಬಿರದ, ಶ್ರೀ ಶಿವರಾಜ್ ಮಾಡಿ ಪಾಟೀಲ್ ಇತರರು ಗಣ್ಯರು ಉಪಸ್ಥಿತರಿದ್ದರು.
ಆಶೀರ್ವಾದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸಮಾರಂಭದ ಸಮ್ಮುಖವನ್ನ ಶತಪರಬ್ರಹ್ಮ ಶಿವಾನಂದ ಶಿವಾಚಾರ್ಯರು ತಮ್ಮದೇವ ಪೂಜ್ಯರು ವೇದಿಕೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತ್ಯಾಗಕ್ಕೆ ಅತ್ಯಂತ ಮಹತ್ವ ಇದೆ. ಆ ತ್ಯಾಗದ ದ್ಯೋತಕವನ್ನು ಬೆಳಗಿಸ್ತಕ್ಕಂತಹ ಕಾರ್ಯಕ್ರಮವೇ ಅಮೃತ ಮಹೋತ್ಸವ. ರಜತ ಮಹೋತ್ಸವ ಅಂದರೆ 25 ವರ್ಷಕ್ಕೆ ಆಚರಿಸ್ತಾರೆ. ಸುವರ್ಣ ಮಹೋತ್ಸವ ಅಂತಂದರೆ 50 ವರ್ಷಕ್ಕೆ ಆಚರಿಸ್ತಾರೆ. 75 ವರ್ಷಕ್ಕೆ ವಜ್ರ ಮಹೋತ್ಸವ ಅಂತ ಆಚರಿಸ್ತಾರೆ. 75 ವರ್ಷ ದಾಟಿದ ನಂತರ ಅದು ಅಮೃತ ಮಹೋತ್ಸವವಾಗಿ ಪರಿವರ್ತನೆ ಆಗುತ್ತದೆ. ಅಂತಹ ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮ ಈ ದೇಶದ ಸಂಸ್ಕೃತಿಯಲ್ಲಿ 60 ವರ್ಷ ಪೂರ್ಣಗೊಂಡಾಗ ಒಂದು ಸುಂದರ ಸಂಸ್ಕಾರ ಪ್ರಕ್ರಿಯೆ ನಡೀತದೆ. ಷಷ್ಠಾಬ್ದಿ ಅಂದರೆ 60 ವರ್ಷ ಪೂರ್ತಿ ಆದಾಗ ಆ ಷಷ್ಠಾಬ್ದಿಯ ಉದ್ದೇಶ ಅಂದರೆ ಇನ್ನು ಮುಂದೆ ಜೀವನವನ್ನು ಆಧ್ಯಾತ್ಮಿಕ ಜೀವನಕ್ಕೆ ಸಮರ್ಪಣೆ ಆಗಬೇಕು, ಸಮಾಜಕ್ಕೆ ಸಮರ್ಪಣೆ ಆಗಬೇಕು ಅನ್ನತಕ್ಕಂಥ ತ್ಯಾಗದ ಪ್ರತೀಕವೇ ಈ ಕಾರ್ಯಕ್ರಮದ ಉದ್ದೇಶ. ಅಂತಹ ತ್ಯಾಗವನ್ನು ಪರಿಪೂರ್ಣಗೊಂಡಾಗ ಆ ತ್ಯಾಗವೇ ವಜ್ರವಾಗುತ್ತೆ. ಆ ವಜ್ರವೇ ಅಮೃತ ತುಲ್ಯವಾಗಿ ಜೀವನದಲ್ಲಿ ಸರ್ವವನ್ನು ಸಾಧಿಸಿದಾಗ ಜೀವನ ಬದುಕಿನ ಆನಂದವೇ ಆನಂದವನ್ನು ಜೀವನದಲ್ಲಿ ಕಾಣುತ್ತದೆ. ಅದಕ್ಕೆ ಅಮೃತ. ಮೃತ ಅಂದರೆ ದುಃಖ, ಅಮೃತ ಅಂದರೆ ದುಃಖವನ್ನಿರಲಾರ್ದು. ಈ ಬದುಕಿನ ಅಂತಿಮ ಚರಣ ಏನು ಅಂತಂದರೆ ಸಮಾಜಕ್ಕೆ ನಾವು ಆನಂದವನ್ನು ಕೊಡಬೇಕು, ನಾವು ಸಮಾಜದಿಂದ ಆನಂದ ತೆಗೆದುಕೊಳ್ಳಬೇಕನ್ನತಕ್ಕಂತಹ ಸುಂದರ ಪ್ರಕ್ರಿಯೆಯ ಉದ್ದೇಶವೇ ಇದು ಅಮೃತ ಮಹೋತ್ಸವ ಅನ್ನತಕ್ಕಂಥದ್ದನ್ನು ಇವತ್ತಿನ ದಿವಸ ಬೀದರ್ನಲ್ಲಿ ಜಿಲ್ಲಾಧಿಕಾರಿ HR ಮಹಾದೇವ್ ಅವರು ಅಲ್ಲಲ್ಲಿ ರಸ್ತೆಯ ಬದಿಗಿರುವ ಮರಗಳಿಗೆ ಜಾಹೀರಾತು ಫಲಕಗಳನ್ನು ನೋಡಿ ಎಲ್ಲ ಜಾಹೀರಾತುಗಳನ್ನು ಶೀಘ್ರವಾಗಿ ತೆಗೆಸುವುದಾಗಿ ಹಾಗೂ ಇನ್ನು ಮುಂದೆ ಜಾಹೀರಾತು ಫಲಕಗಳನ್ನು ಹಚ್ಚದ ಹಾಗೆ ನೋಡಿಕೊಳ್ಳಬೇಕು, ಒಂದು ವೇಳೆ ಹಚ್ಚಿದರೆ ಅಂತವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಆದೇಶಿಸಿದರು. ಜಿಲ್ಲಾಧಿಕಾರಿಯಾದ HR ಮಹಾದೇವ್ ಅವರು ಬೀದರ್ನಲ್ಲಿ ಅಲ್ಲಲ್ಲಿ ರಸ್ತೆ ಬದಿಗಿರುವ ಮರಗಳಿಗೆ ಜಾಹೀರಾತು ಫಲಕಗಳನ್ನು ಅಂಟಿಸಿರುವುದನ್ನು ನೋಡಿ ಈ ರೀತಿಯಲ್ಲಿ ಜಾಹೀರಾತು ಫಲಕಗಳನ್ನು ಅಂಟಿಸಿರುವುದನ್ನು ಖಂಡಿಸಿ ಇನ್ನು ಮುಂದೆ ಜಾಹೀರಾತು ಫಲಕಗಳನ್ನು ಅಂಟಿಸಬಾರದೆಂದು, ಅಲ್ಲದೆ ಅಂಟಿಸಿದ ಫಲಕಗಳನ್ನು ತೆಗೆಯುವುದಾಗಿ, ಇಲ್ಲವಾದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹಾಗೂ ದಂಡ ವಿಧಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ R ಸೆಲ್ವಮಣಿ, ನರ್ಸಿಂಗ್ ಮೂರ್ತಿ, ಸಂಬಂಧಿಸಿದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ ನನಗೊಬ್ರು ಯಾರೋ ಫೋನ್ ಮಾಡಿದ್ರು, ನಮ್ಮ ಶೋಕ್ ಎಲ್ಲ ಔಟ್ಲೆಟ್ಸರು ಎಲ್ಲ ಎಲ್ಲರೂ ಮಾತಾಡ್ತಿದ್ದೀರಲ್ಲ, ಔಟ್ಲೆಟ್ಸು ಎಲ್ಲ ಈ ನಗರದಾದ್ಯಂತ ಎಲ್ಲ ಕಡೆ ಸಿಕ್ಕಿದ ಕಡೆ ಯಾರ್ದು ಅನುಮತಿಗಳಿಲ್ಲದೆ ತಮ್ಮ ಅಡ್ವರ್ಟೈಸ್ಮೆಂಟ್ಗಳನ್ನ ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಈಗಾಗಲೇ ನಾವು ಕಮಿಷನರ್ ಜೊತೆಲಿ ಮಾತಾಡಿದ್ದೀವಿ. ಇನ್ಮೇಲೆ ಅದನ್ನು ತೆಗೆಸಲಿಕ್ಕೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಹಾಕಿದ್ರು ಕೂಡ ಮರಗಳಲ್ಲಿ ಹಾಕಿದರೆ ಇನ್ಮೇಲೆ ಕೆಲವ್ರ ಮೇಲೆ ಕೇಸ್ ಮಾಡಬೇಕಂತ ಇದ್ದೀವಿ. ಆ ಮರಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಾಡೋದ್ರ ಮೇಲೆ ತೆಗೆಸೋ ವ್ಯವಸ್ಥೆನಂತೂ ಇಮಿಡಿಯೇಟಾಗಿ ಮಾಡ್ತೀವಿ. ತೆಗೆಸ್ಬಿಟ್ಟು ಯಾವ ಸಂಸ್ಥೆಗಳು ಇವನ್ನ ಹಾಕಿವೆ ಅವರಿಂದಲೇ ಅದರದ್ದು ಖರ್ಚನ್ನು ವಸೂಲಿ ಮಾಡಬೇಕಂತಿದ್ದೀವಿ. ಆ ಕಾರ್ಯವಾಹಿ ಶುರು ಮಾಡಿ. ಹಿರೇಮಠ್ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಹಾಗೂ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಮಹಾವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಬೆಳ್ಳಿ ಮಹೋತ್ಸವದ ವರ್ಷಾಚರಣೆಯನ್ನು ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಹಾಗೂ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಮಹಾವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಬೆಳ್ಳಿ ಮಹೋತ್ಸವ ವರ್ಷಾಚರಣೆಯನ್ನ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹಾಸ್ವಾಮಿಗಳು ಮಾತನಾಡುತ್ತಾ ಈ ಒಂದು ಬೆಳ್ಳಿ ಮಹೋತ್ಸವವನ್ನು 25 ವರ್ಷ ಆಗಿದ್ದಕ್ಕೋಸ್ಕರ ಆಚರಣೆ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿಭಾನ್ವಿತ 25 ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಪ್ರೋತ್ಸಾಹಿಸಲಾಗುವುದು ಎಂದು ಹೇಳಿದರು. ಅಲ್ಲದೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಕುರಿತು ಮಾತನಾಡಿ ಹೆಣ್ಣು ಮಕ್ಕಳು ಶಾಲೆ ಕಲಿಯಬೇಕು, ಹೆಣ್ಣೊಂದು ಶಾಲೆ ಕಲಿತರೆ ಇಡೀ ಊರು ಕಲಿತಂತೆ ಎಂದು ಹೇಳಿದರು. ಏನು ಬೆಳ್ಳಿ ಹಬ್ಬಕ್ಕೆ ನಿಮಗೊಂದು ಶುಭ. ಯಾರು 90 ಮಾರ್ಕಸ್ ಮೇಲೆ ಜಾಸ್ತಿ ಹುಡುಗರು ಪಾಸ್ ಆಗ್ತೀರಿ, SSLC, CBSE ಎಕ್ಸಾಮು, SSLC ಎಕ್ಸಾಮು, ಮಹಾರಾಷ್ಟ್ರ SSLC ಎಕ್ಸಾಮು, ಇವರೆಲ್ಲ ತಮ್ಮ ಸಂಸ್ಥೆಯಿಂದ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ.
ಆ ಎಂಟ್ರೆನ್ಸ್ ಎಕ್ಸಾಮ್ದಲ್ಲಿ ಯಾವ ಮಕ್ಕಳು ಪಾಸ್ ಆಗ್ತಾರೆ ಅಂಥ 25ನೇ ವರ್ಷಕ್ಕೆ 25 ಮಕ್ಕಳಿಗೆ ಚನ್ನಬಸವಪುರದಲ್ಲಿ ಊಟ ವಸತಿ ಶಾಲೆ ಉಚಿತ ಫ್ರೀ ಹಾಕ್ಬಿಡ್ತಾರೆ. ಇದು 25ನೇ ವರ್ಷಕ್ಕೆ ಸ್ವಾಮಿಗಳು ಮಾಡೋದು ಒಂದು ಒಳ್ಳೆ ಬೋನಸ್ ಅಂತಾರಲ್ಲ, ಬೋನಸ್ ಕೊಟ್ಟ ಹಾಗೆ ನಿಮಗೆಲ್ಲ. ಅದಕ್ಕೆ ನೀವು ಅನ್ಬೋದು ಏನ್ರಿ ಮತ್ತು ಸಾಲಿ ಮಾಡಿದ್ರು ನಮಗೇನು ಅಂದರೆ ನೋಡ್ರಿ ಬೋನಸ್ ಕೊಟ್ಟ. ಶಾಣ್ಯರಿಗೆ ಪ್ರತಿಭಾವಂತರಿಗೆ ಬಹಳ ಬೆಲೆ ಇಲ್ಲಿದೆ, ಅದ್ರ ಉಪಯೋಗ ತಾವು ಮಾಡ್ಕೋಬೇಕಂತ ಹಾರೈಸಿ. ನೋಡ್ರಿ ಇದೇ ಲಿಂಗಾಯತರ ವೈಶಿಷ್ಟ್ಯ. ಸ್ವಾಮಿಗಳಿಲ್ಲ ಇದ್ದಾಗ ನಂಗೆ ನಡೆದ ನೋಡ್ರಿ ಎಲ್ಲ. ಅವ್ರು ಆಸ್ಟ್ರೇಲಿಯಾದಾಗ ಅದಾರೆ, ನಾಳೆ 22ಕ್ಕೆ ಬರ್ತಾರೆ, ಆದರೆ ಯಾವುದೂ ಕೊರತೆ ಇಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮ ಇದು ಇರಲಿಲ್ಲ. ಇದು ನಮ್ಮ ಸಣ್ಣ ಸ್ವಾಮಿಗಳ ಬುದ್ಧಿವಂತಿಕ. ಈಗ ಹೆಂಗೆ ಊರಾಗ ಒಂದು ದೊಡ್ಡ ಸಾಹುಕಾರ ಲಗ್ನ ನಡೆದಾಗ ಯಾರೋ ಬಡವರು ಬಂದ್ರೆ ನಮ್ಮ ಅಲ್ಲದೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಶ್ರೀ ಗುರುಬಸವ ಪಟ್ಟದೇವರು, ಶ್ರೀ ಮಹಾಲಿಂಗ ಮಹಾಸ್ವಾಮಿ, ಶ್ರೀ ಎಸ್ ವಿ ಬಿರಾದರ್, ಇತರರು ಗಣ್ಯರು ಪಾಲಕರು ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸುತ್ತಿರತಕ್ಕಂಥ ಸಾಧನೆ ಹಾದಿಯಲ್ಲಿ ಮುಂದೆ ಸಾಗಿ ಈಗ ಹಲವಾರು ಜೀವನದಲ್ಲಿ ಹಲವಾರು ಸಲ ಇಂತಹ ಸಂದರ್ಭಗಳು ಮರುಕಳಿಸಬೇಕು. ಏಕತಾ, ಪ್ರೀತಿ, ಪ್ರಜ್ವಲ್ ಹಾಗೂ ಸುನಂದ ವೇದಿಕೆಗೆ ಆಗಮಿಸಬೇಕೆಂದು ಅವರನ್ನು ವಿನಂತಿಸ್ತಾ ಇದ್ದೇನೆ. ನಂತರ ಗುಂಡಪ್ಪ, ನಂತರ ವೇದಿಕೆಗೆ ಆಗಮಿಸಬೇಕಾಗಿರುವಂತಹ ವಿದ್ಯಾರ್ಥಿಗಳು ಪಾಂಡುರಂಗ ರೆಡ್ಡಿ, ನಂತರ ಐಶ್ವರ್ಯ, ನಿಖಿಲ್. ಸಂದರ್ಭದಲ್ಲಿ ಈ ಸಂಸ್ಥೆ ಹುಟ್ಟುಕೊಂಡು 25 ವರ್ಷ ಆಯಿತು. ಈ 25 ವರ್ಷದ ಸವಿನೆನಪಿಗಾಗಿ 25 ಮಕ್ಕಳಿಗೆ ಇಲ್ಲಿ ಅವರಿಗೆ ಅನ್ನ, ಆಶ್ರಯ, ಶಿಕ್ಷಣ ಉಚಿತವಾಗಿ ಕೊಡ್ತಕ್ಕಂಥದ್ದಿದೆ. ಅದು ಇಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಜಿಲ್ಲೆಯ ಮಕ್ಕಳು ಸದುಪಯೋಗವನ್ನು ಪಡ್ಕೊಳ್ಬೇಕಂತ ತಿಳ್ಕೊಂಡು ನಾನು ಸಂಸ್ಥೆ ಪರವಾಗಿ ವಿನಂತಿ ಮಾಡ್ತೀನಿ. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುವುದು. If you are confused about which college to choose for your PUC education, Jnana Sudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with pure theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಡುವ ಎಲ್ಲ ಪದವಿ ಮಹಾವಿದ್ಯಾಲಯಗಳಲ್ಲಿ ಹಲವು ವರ್ಷಗಳಿಂದ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವವರು ಹಾಗೂ ಖಾಯಂ ಶಿಕ್ಷಕರೆಂದು ಭೇದ ಭಾವ ಕಡಿಮೆ ಮಾಡುವ ಉದ್ದೇಶದಿಂದ ಅವರ ಗೌರವ ಸಂಭಾವನೆ ಹೆಚ್ಚಿಸಲು ವಿಶ್ವವಿದ್ಯಾಲಯದ ಎಲ್ಲ ಸಿಂಡಿಕೇಟ್ ಸದಸ್ಯರ ಒಪ್ಪಿಗೆ ಪಡೆದು ಆದಷ್ಟು ಬೇಗ ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ SR ನಿರಂಜನ್ ಅವರು ಭರವಸೆ ನೀಡಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಪದವಿ ಮಹಾವಿಶ್ವವಿದ್ಯಾಲಯದಲ್ಲಿ ಹಲವು ವರ್ಷಗಳಿಂದ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವವರು ಹಾಗೂ ಖಾಯಂ ಶಿಕ್ಷಕರೆಂಬ ಭೇದ ಭಾವ ಕಡಿಮೆ ಮಾಡುವ ಉದ್ದೇಶದಿಂದ ಅವರ ಗೌರವ ಸಂಭಾವನೆ ಹೆಚ್ಚಿಸಲು ವಿಶ್ವವಿದ್ಯಾಲಯದ ಎಲ್ಲಾ ಸಿಂಡಿಕೇಟ್ ಸದಸ್ಯರ ಒಪ್ಪಿಗೆ ಪಡೆದು ಆದಷ್ಟು ಬೇಗ ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ SR ನಿರಂಜನ್ ಭರವಸೆ ನೀಡಿದರು. ಬಾಲ್ಕಿ ತಾಲೂಕಿನ ಹಾಲ್ಹಳ್ಳಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರದಲ್ಲಿ
ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಉದ್ಘಾಟಿಸಿ ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಡಾಕ್ಟರ್ ರಾಜಾರಾಮಣ್ಣ ಪ್ರಶಸ್ತಿ ಗಿಟ್ಟಿಸಿದ ಹಿನ್ನೆಲೆಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಗುರು ವೃಂದದವರು ಸಮಾನರು ಎಂಬ ಪರಿಕಲ್ಪನೆ ಜಾಗೃತಗೊಳಿಸುವ ಉದ್ದೇಶದಿಂದ ಖಾಯಂ ಹಾಗೂ ಅತಿಥಿ ಶಿಕ್ಷಕರು ಎಂಬ ತಾರತಮ್ಯ ನೀತಿ ನಿವಾರಿಸಲು ಈ ನೀತಿ ಅನುಸರಿಸಲಾಗುತ್ತಿದೆ ಎಂದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ರಾಯಚೂರು ಜಿಲ್ಲೆ ಬೇರ್ಪಟ್ಟ ಕಾರಣಕ್ಕಾಗಿ ಬೀದರ್ ಜಿಲ್ಲೆಗೆ ಹೆಚ್ಚಿನ ಮಹತ್ವ ನೀಡುವ ಅವಕಾಶ ಒದಗಿ ಬಂದಿದ್ದು, ಈ ಕೇಂದ್ರ ಅಭಿವೃದ್ಧಿ ಸೇರಿದಂತೆ ಜಿಲ್ಲೆಯ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳಿಗೆ ಅಗತ್ಯ ನೆರವು ಒದಗಿಸುವ ಹಾಗೂ ಅನುದಾನರಹಿತ ಕಾಲೇಜುಗಳಲ್ಲಿನ ನ್ಯೂನತೆ ಸರಿಪಡಿಸುವ ಉದ್ದೇಶ ನಮ್ಮ ಮುಂದಿದೆ ಎಂದು ಸ್ಪಷ್ಟಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರುಗಳಾದ ಪಟವರ್ಧನ್ ರಾಠೋಡ್, ಶಿವಕುಮಾರ್ ಉಪ್ಪೆ, ರವಿ ಮೇಟಿ, ಸಚಿನ್, ಸಯೀದ್, ಈಶ್ವರಯ್ಯ ಕೊಡಂಬಲ್, ಸಿದ್ಧಲಿಂಗ್, ಮೋಹನ್, ಪಾಂಚಾಳ್ ಸೇರಿದಂತೆ ಕಾಲೇಜಿನ ಹಾಗೂ ಇತರೆ ಕಾಲೇಜಿನ ಮುಖ್ಯಸ್ಥರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಕರ್ನಾಟಕ ರೈತ ಸಂಘದ ಅಧ್ಯಕ್ಷರು ಹಾಗೂ ಅನೇಕ ಮುಖಂಡರು ಸತ್ಯಾಗ್ರಹದ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಈ ಮುಷ್ಕರದಿಂದ ರೈತರ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸಲು ತೀವ್ರ ತೊಂದರೆ ಉಂಟಾಗುತ್ತಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಇವರ ಬೇಡಿಕೆಗಳನ್ನು ಈಡೇರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿಯವರು ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಬಾಲ್ಗಿ, ಶಾವಣ್ಣ ಬಾವುಗಿ, ಬಾಬುರಾವ್ ಪಾಟೀಲ್, ಲಕ್ಷ್ಮಣ್ ರಾವ್, ವಿಠಲ್ ರೆಡ್ಡಿ, ವೈಜಿನಾಥ್ ನೌಬಾದೆ, ದಯಾನಂದ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಸತ್ಯಾಗ್ರಹದ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಈ ಮುಷ್ಕರದಿಂದ ರೈತರ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸಲು ತೀವ್ರ ತೊಂದರೆ ಉಂಟಾಗ್ತಾ ಇದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಇವರ ಬೇಡಿಕೆಗಳನ್ನು ಈಡೇರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿಯವರು ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ಉನ್ನತ ಮಟ್ಟದ ಅಂದರೆ ಹೈಪವರ್ ಕಮಿಟಿಯ ಶಿಫಾರಸುಗಳನ್ನು ಜಾರಿಗೆ ತರಲು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ಮಾಡಲು 2013ರಲ್ಲಿ ಆಡಳಿತ ಸುಧಾರಣೆ, ಸಂಸದೀಯ ವ್ಯವಹಾರಗಳ ಇಲಾಖೆ ಮತ್ತು ಹಣಕಾಸು ಇಲಾಖೆ ಅಭಿಪ್ರಾಯ ಪಡೆದು 2017ರಲ್ಲಿ ಇಲಾಖೆಗೆ ಕಡಿತ ಬಂದು ಹಿಂದೆಯೇ ಸಂಪುಟದಿಂದ ಅನುಮೋದನೆ ಸಿಕ್ಕಿತ್ತು. ಆದರೂ ಸಹ ಸರ್ಕಾರ ಅಂತಿಮ ಅಧಿಸೂಚನೆ ಜಾರಿ ಮಾಡಿರುವುದಿಲ್ಲ. ಪ್ರಸ್ತುತ ಪಶು ವೈದ್ಯಾಧಿಕಾರಿಗಳು ಗ್ರೂಪ್ ಡಿ ವರ್ಗದ ವೇತನ ಶ್ರೇಣಿ ಪಡೆಯುತ್ತಿದ್ದು, ವೃಂದದ ವೇತನ ಶ್ರೇಣಿ ಗ್ರೂಪ್ ಎ ವರ್ಗಕ್ಕೆ ಪರಿಷ್ಕರಿಸಲಾಗಿದೆ. ಸಹಾಯಕ ನಿರ್ದೇಶಕ ವೇತನ ಶ್ರೇಣಿ ಗ್ರೂಪ್ ಎ ವೇತನ ಶ್ರೇಣಿ ವಿಸ್ತರಿಸಿದ್ದರಿಂದ ಪಶು ವೈದ್ಯಾಧಿಕಾರಿಗಳ ವೃಂದ ಬಲ 2346 ಹಾಗೂ ಸಹಾಯಕ ನಿರ್ದೇಶಕರ ವೃಂದ ಬಲ 669 ವಿಲೀನಗೊಳಿಸಿ ವೃಂದ ಬಲವನ್ನು 2818ಕ್ಕೆ ಹೆಚ್ಚಿಸಲಾಗಿದೆ ಎಂದು ಡಾಕ್ಟರ್ ಶಿವಶರಣಪ್ಪ ಯಲಗೋಡ್ ತಿಳಿಸಿ, ಬೇಡಿಕೆ ಈಡೇರಿಸುವವರೆಗೆ ಮುಷ್ಕರ ನಿರಂತರವಾಗಿ ಮುಂದುವರಿಯಲಿದೆ ಎಂದರು. ಐಎಎಸ್ ಅಧಿಕಾರಿ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಯುಕ್ತರಾಗಿದ್ದ ಅನುರಾಗ್ ತಿವಾರಿ ಅವರಿಗೆ ಆರ್ಎಸ್ ಕಮ್ಯುನಿಕೇಷನ್ ವತಿಯಿಂದ ಭಾವಪೂರ್ವಕವಾಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಐಎಎಸ್ ಅಧಿಕಾರಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಯುಕ್ತರಾಗಿದ್ದ ಅನುರಾಗ್ ತಿವಾರಿಯವರು ಉತ್ತರ ಪ್ರದೇಶದ ಲಖನೌನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಗಳು ಸಂತಾಪ ವ್ಯಕ್ತಪಡಿಸಿದರು. ಅಲ್ಲದೆ ಆರ್ಎಸ್ ಕಮ್ಯುನಿಕೇಷನ್ ವತಿಯವರು ಒಬ್ಬ ದಕ್ಷ ಅಧಿಕಾರಿಯನ್ನು ಕಳೆದುಕೊಂಡಿರುವುದಾಗಿ ಭಾವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೋಣಗಾಪುರದಲ್ಲಿ ಅಮೃತ ಮಹೋತ್ಸವ ಸಮಾರಂಭ, ಶ್ರೀ ಜಗದ್ಗುರು ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ಅವರಿಂದ ಉದ್ಘಾಟನೆ. ಮರಗಳಿಗೆ ಜಾಹೀರಾತು ಫಲಕಗಳನ್ನು ಹಚ್ಚಬಾರದೆಂದು ಜಿಲ್ಲಾಧಿಕಾರಿ ಮಹಾದೇವ್ ಅವರಿಂದ ಆದೇಶ. ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಮಹಾವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಬೆಳ್ಳಿ ಮಹೋತ್ಸವದ ವರ್ಷಾಚರಣೆ. ಅತಿಥಿ ಶಿಕ್ಷಕರ ಗೌರವ ಸಂಭಾವನೆ ಹೆಚ್ಚಳಕ್ಕೆ ಚಿಂತನೆ, ಕುಲಪತಿ ಪ್ರೊಫೆಸರ್ ನಿರಂಜನ್. ಅನಿರ್ದಿಷ್ಟ ಕಾಲದ ಮುಷ್ಕರದಿಂದ ರೈತರ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸಲು ತೀವ್ರ ತೊಂದರೆ, ಮಲ್ಲಿಕಾರ್ಜುನ ಸ್ವಾಮಿ. ಆರ್ಎಸ್ ಕಮ್ಯುನಿಕೇಷನ್ ವತಿಯಿಂದ ಅನುರಾಗ್ ತಿವಾರಿ ಅವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.